ಮೈಸೂರಿನಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಡೀತಾ ಇದೆ. ನಂಜನಗೂಡಿನಲ್ಲಿ ಭೀಮಾ ಕೋರೆಗಾಂವ್ ಜನ ಜಾಗೃತಿ ರಥಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಂಜನಗೂಡಿನ ಡಾಕ್ಟರ್ BR ಅಂಬೇಡ್ಕರ್ ಪ್ರತಿಮೆಯ ಮುಂಭಾಗ ಮೈಸೂರಿನಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಡೀತಾ ಇರೋದು. ದಲಿತ ಸಂಘಟನೆಗಳ ಒಕ್ಕೂಟದಿಂದ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ. ಜನವರಿ 11ರವರೆಗೂ ಕೂಡ ಈ ವಿಜಯೋತ್ಸವ ರಥ ಸಂಚಾರವನ್ನು ಮಾಡುತ್ತೆ. ಜನವರಿ 12ರಂದು ನಂಜನಗೂಡಿನಲ್ಲಿ ಜನಜಾಗೃತಿ ಸಮಾವೇಶ ನಡೆಯುತ್ತೆ. ಅದು ಸಮಾರಂಭ ಕಾರ್ಯಕ್ರಮ ಆಗಿರುತ್ತೆ. ಈ ಚಾಲನಾ ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ಕೂಡ ಭಾಗಿಯಾಗಿರೋದು. 12ನೇ ತಾರೀಕಿನಂದು ದೊಡ್ಡ ಸಮಾವೇಶ ಕೂಡ ನಡೆಯುತ್ತೆ. ಕಾರ್ಯಕ್ರಮದಲ್ಲಿ ಹಲವು ಗಣ್ಯರು ರಾಜಕಾರಣಿಗಳು ಕೂಡ ಭಾಗಿಯಾಗ್ತಾರೆ. ಮೈಸೂರಿನಲ್ಲಿ ನಡೀತಾ ಇರುವಂತಹ ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಾರ್ಯಕ್ರಮ ಇದು ನಂಜನಗೂಡಿನಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮಕ್ಕೆ ಅನೇಕ ರಾಜಕಾರಣಿಗಳು ಗಣ್ಯರು ಕೂಡ ಭಾಗವಹಿಸುವಂತ ಸಾಧ್ಯತೆ ಇದೆ. 11ನೇ ತಾರೀಕುವರೆಗೂ ಕೂಡ ಈ ಒಂದು ರಥ ಚಲಿಸುತ್ತೆ. ಜೊತೆಗೆ 12ನೇ ತಾರೀಕು ಈ ಒಂದು ಸಮಾವೇಶ ಅಥವಾ ಸಮಾರಂಭ ಕೂಡ ನಡೆಯುತ್ತೆ. ಜನಜಾಗೃತಿ ಸಮಾವೇಶ ಇದು. ದಲಿತ ಸಂಘಟನೆಗಳ ಒಕ್ಕೂಟದಿಂದ ಆಯೋಜನೆ ಆಗಿರುವಂತಹ ಕಾರ್ಯಕ್ರಮ ಇದು. ಡಾಕ್ಟರ್ BR ಅಂಬೇಡ್ಕರ್ ಅವರ ಪ್ರತಿಮೆಯ ಎದುರುಗಡೆ ಈ ಕಾರ್ಯಕ್ರಮ ಶುರುವಾಗಿರುವಂಥದ್ದು. ಅಥವಾ ಈ ರಥ ಸಂಚಾರ ಏನಿದೆ, ರಾಜ್ಯದ ವಿವಿಧ ಕಡೆ ಈ ರಥ ಸಂಚಾರವನ್ನು ಮಾಡ್ತಾ ಹೋಗುತ್ತೆ. ಕೊನೆಯದಾಗಿ 12ನೇ ತಾರೀಕಿನಂದು ನಂಜನಗೂಡಿನಲ್ಲಿ ಈ ಜನ ಸಮಾವೇಶವನ್ನು ಕೂಡ ಮಾಡ್ತಾರೆ. ಆ ಕಾರ್ಯಕ್ರಮದಲ್ಲಿ ವಿವಿಧ ಗಣ್ಯರು ಕೂಡ ಭಾಗಿಯಾಗ್ತಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿಂತನೆಗಳು, ಅವರ ಒಂದಷ್ಟು ಯೋಜನೆಗಳಿರ್ಬೋದು ಅಥವಾ ಅವರು ಸಂವಿಧಾನಕ್ಕೆ ಕೊಟ್ಟಿರುವಂಥ ಕೊಡುಗೆಗಳಿರ್ಬೋದು, ಅದರ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸುವಂಥ ಒಂದು ವಿಜಯೋತ್ಸವ ಕಾರ್ಯಕ್ರಮ ಇದು. ಅನೇಕರು ಅಂಬೇಡ್ಕರ್ ಅವರ ವಿರುದ್ಧ ಮಾತನಾಡ್ತಾರೆ, ಅವರನ್ನು ವಿರೋಧಿಸ್ತಾರೆ, ಅವರನ್ನು ವ್ಯಂಗ್ಯವಾಡ್ತಾರೆ. ಬಟ್ ಅವರಿಗೆ ವಾಕ್ ಸ್ವಾತಂತ್ರ್ಯ, ಮಾತನಾಡುವಂಥ ಹಕ್ಕು ಸಿಕ್ಕಿರೋದೇ ಅಂಬೇಡ್ಕರ್ ಅವರು ರಚನೆ ಮಾಡಿರುವಂಥ ಸಂವಿಧಾನದಿಂದ. ಹೀಗಾಗಿ ಅಂಬೇಡ್ಕರ್ ಅವರ ಪರವಾಗಿ ಅಂಬೇಡ್ಕರ್ ಅವರು ಕೊಟ್ಟಿರುವಂಥ ಕೊಡುಗೆ, ಅವರ ಚಿಂತನೆಗಳು, ಅವರು ಕೊಟ್ಟಿರುವಂಥ ಸಂವಿಧಾನ, ಇದೆಲ್ಲದ್ರ ಬಗ್ಗೆ ಕೂಡ ಜನಜಾಗೃತಿ ಮೂಡಿಸುವಂಥ ಒಂದು ರಥ ಸಂಚಾರ ಅಥವಾ ಜಾಗೃತಿ ಸಮಾವೇಶ ಕಾರ್ಯಕ್ರಮದ ಭಾಗ ಇದು. ಜನಜಾಗೃತಿ ರಥಕ್ಕೆ ಚಾಲನೆ ಸಿಕ್ಕಿದೆ. ಇದು 12ನೇ ತಾರೀಕು ದೊಡ್ಡ ಜನ ಸಮಾವೇಶ ನಡೆಯೋದ್ರ ಮೂಲಕ ಮುಕ್ತಾಯ ಆಗುತ್ತೆ.